ಇವಾಗ ನೆಕ್ಸ್ಟ್ ನಾವು ಗಿಡಗಳ ಬಗ್ಗೆ ನೋಡೋದಾದ್ರೆ ನೀವು ಒಂದು ಮಿಯಾವಕ್ಕಿ ಫಾರೆಸ್ಟ್ ಟೈಪ್ ಬೆಳೆಸಿದೀರಿ ಅಂತ ಹೇಳ್ತೀವಿ ಸರ್. ಸೊ ಪ್ರತಿಯೊಬ್ಬರು ಇಂಥ ದೊಡ್ಡ ವರ್ಕನ್ನು ಮಾಡೋಕ್ಕಾಗಲ್ಲ, ಪ್ರತಿ ಪ್ರಜೆಗೂ ಇದು ಸಾಧ್ಯ ಇಲ್ಲ ಸರ್. ಡೆಫಿನೆಟ್ಲಿ ಇಟ್ಸ್ ಆನ್ ಗ್ರೇಟ್ ವರ್ಕ್. ಸೊ ಆದರೆ ಪ್ರತಿಯೊಂದು ಪ್ರಜೆ ಒಂದು ಪರಿಸರಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಒಂದು ಸಣ್ಣ ವರ್ಕ್ ಆಗಿರ್ಬೋದು, ಅವ್ನು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಸರ್ ಅವ್ನು ಟ್ರೈನ್ ಆದಷ್ಟು ಅನ್ನೋದಾದ್ರೆ? ಸೊ ಒಳ್ಳೆ ಪ್ರಶ್ನೆ. ನಾವೆಲ್ಲರೂ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಆಗಬೇಕಿಲ್ಲ, ಬಟ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಇನ್ ಎ ಸ್ಮಾಲರ್ ವೇ. ಅದೇ ಏನು, ಈಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ನೀವು ಯಾರು ಯೂಸ್ ಮಾಡಬೇಡ್ರಿ ಅಂತ ನಮ್ಮ ಪಾಲಿಸಿ ಮೇಕರ್ಸ್ ಇರ್ಬೋದು, ಬ್ಯೂರೋಕ್ರಾಟ್ಸ್ ಇರ್ಬೋದು, ದಿ ಎನ್ಲೈಟನ್ ಸೋ ಎಜುಕೇಟೆಡ್ ಪೀಪಲ್ ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ರೆಫ್ಯೂಸ್ ದ ಪ್ಲಾಸ್ಟಿಕ್, ಹಿಂಗೆಲ್ಲ ಮಾತಾಡ್ತೀವಿ. ವೈ ಕಾಂಟ್ ಯು ಸ್ಟಾಪ್ ಪ್ರೊಡಕ್ಷನ್ ಅಲ್ವಾ? Why youths are not raising their hands and voice against the manufacturing mafia in this? ಅದನ್ನು ನಾವು ಭಾಳ ಸೀರಿಯಸ್ ಆಗಿ ಮಾಡಲಿಕ್ಕೆ ಸಾಧ್ಯ. ಯಾವುದೇ ದೇಶದಲ್ಲಿ ಬದಲಾವಣೆಗಳು ಅಂತ ಯುವಕರೇ ಮುಂಚೂಣಿಯಲ್ಲಿರ್ತಾರೆ ಅಲ್ವಾ? ಮತ್ತು ಈ ಒಂದು ವಿಷಯದೊಳಗೆ ಬೈ 2030 ಆಲ್ಮೋಸ್ಟ್ 40% of the Indians will not have water to drink. If at all 1.5 degree temperature increases, we will not be able to survive in our wars. Definitely. And how many people can go with Elon Musk to Mars? ಸೊ ಆ ದೇಶ ಒಳಗೆ ನಾವು ಒಂದು ಮರವನ್ನು ನಮ್ಮ ಬರ್ಡೇ ದಿವಸ ಹಚ್ಚಿ ಅದನ್ನು ನಾವು ನೆಕ್ಸ್ಟ್ ಬರ್ಡೇವರೆಗೂ ನೀರು ಹಾಕಿ ಸಲ್ಲಿದ್ರೆ ಯು ಆರ್ ಕಾಂಟ್ರಿಬ್ಯೂಟಿಂಗ್ 1 crore to the nation. 1 crore to the nation as per the Supreme Court analysis and investigations. If in your lifetime, if you plant 10 trees and protect them, you are contributing 10 crore to the nation. Great, sir. That is possible. Don't. And don't try to buy single-use plastic. Avoid it. Sure. Carry your own water bottle from the house. This is possible for us. And try to reduce plastic usage at homes, because that is producing again a toxic air in the house. And your health is at a risk. ಹಾಗೆಯೇ ಈಗ ಈ ವಾಟರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ವಾಟರ್ ಪೊಲ್ಯೂಷನ್ ಅಂದ್ರೆ ದ ಸ್ಕೇರ್ಸಿಟಿ ಆಫ್ ವಾಟರ್ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ನಾವೆಲ್ಲ ಏನ್ ಮಾಡೋದು? ನಮ್ಮ ಊರಲ್ಲಿರುವ ಕೆರೆ ಬಾವಿಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯ ಇದೆ? ಕೆಲವೊಬ್ಬರಷ್ಟೇ ಮಾಡ್ತಾರೆ. ಹಾಗೆ ಸ್ಕೂಲು ಕಾಲೇಜ್ನಲ್ಲಿರುವಂಥ ಯುವಕರು ಸೇರ್ಕೊಂಡು, ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಒಂದೊಂದು ಅವಾಗ ಕ್ಯಾಂಪೇನ್ ಮಾಡ್ತಾ ಇರ್ತಾರೆ. ಸೊ ಆ ಕ್ಯಾಂಪೇನಿಂದ ಏನಾಗುತ್ತೆ, ಜನರಿಗೆ ಹೆಚ್ಚೆಚ್ಚು ಜನರಿಗೆ ತಿಳುವಳಿಕೆ ಬಂದು ಇದನ್ನ ನಾವು ಮಾಡ್ಬೇಕು ಅನ್ನೋ ಒಂದು ಅರಿವು ಬರ್ತದೆ. ಸೊ ಆ ದೃಷ್ಟಿಯಲ್ಲೂ ಕೂಡ ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಬಹುದು. ನೀವು ಹೇಳಿದಾಗೆ ಮಟೀರಿಯಲಿಸಮ್ ಅನ್ನೋದು ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಸರ್. ಆರ್ತಿ ಫಾರಿನ್ ಕಲ್ಚರ್ ಎಲ್ಲ ಸೇರ್ಕೊಂಡು ಎಲ್ಲಾನು ಬೇಕು ಅನ್ನೋದಿದೆ, ಬಟ್ ನೇಚರ್ ಬೇಕು ಅನ್ನೋರು ತುಂಬಾ ಕಡಿಮೆ. ಹೀಗೆ ಪ್ಲೇಸಸ್ ವಿಸಿಟ್ ಮಾಡ್ತೀವಿ, ಕೂಲ್ ಇದೆ, ಚೆನ್ನಾಗಿದೆ, ಇಂಥ ಪ್ಲೇಸಿಗೆ ಬಂದು ನಾವು ಇರ್ಬೇಕು, ಇಲ್ಲಿ ರಿಫ್ರೆಶ್ ಆಗತ್ತೆ ಅಂತೀವಿ. ಅದೇ ಪ್ಲೇಸ್ ನ ಕ್ರಿಯೇಟ್ ಮಾಡಕ್ಕೆ ಯಾರು ಬರಲ್ಲ. ಹೌದು, ಹೋಗಿ ಅಂತ ಪ್ಲೇಸಸ್ ನು ಪೊಲ್ಯೂಟ್ ಮಾಡ್ತಾ ಇದಾರೆ. ಇವಾಗ ಸಿಟಿಯಲ್ಲಿರೋರ್ಗೆ ಇದೆಲ್ಲ ಹೇಳಿದ್ರೆ ಪ್ಲೇಸೇ ಇಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಆ ರೀತಿ ಜನಗಳೇ ಜಾಸ್ತಿ ಆಗಿದ್ದಾರೆ. ಸೊ ಅಲ್ಲಿ ಅವರು ಮನೆಯಲ್ಲಿ ಒಂದ್ ಗಿಡ ಬೆಳೆಯಕ್ಕಾಗ್ಲಿಲ್ಲ ಅಂದ್ರೂ ಈ ಕಡೆ ಹೋಗಿ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದು ಪ್ಲೇಸಿಗೆ ಅನ್ನೋ ತರ ಪ್ಲೇಸಸ್ ಸಜೆಸ್ಟ್ ಮಾಡ್ಬೋದಾ ಸರ್ ನೀವು? ಹೌದು, ಈಗ ನಮ್ಮ ಧಾರವಾಡ ಹುಬ್ಬಳ್ಳಿಯಲ್ಲೇ ಸಾವಿರಾರು ಪಾರ್ಕ್ಗಳಿಗೆ ಜಾಗ ಬಿಟ್ಟಿದ್ದಾರೆ. ಓಕೆ, ನಮ್ಮ ಅಲ್ಲಿ ಕೂಡ ಏರ್ ಕ್ವಾಲಿಟಿ ಏನಂತ ಚೆನ್ನಾಗಿಲ್ಲ. ಸೊ ಭೂಮಿಯಲ್ಲಿ ನೀರಿಲ್ಲ. ಸೊ ಮರಗಳನ್ನ ಹಚ್ಚೋದ್ರಿಂದ ಅದೇ ಕಮ್ಯುನಿಟಿ, ಆ ಏರಿಯಾದಲ್ಲಿ ಇರೋರು ಆ ಏರಿಯಾದಲ್ಲಿ ಪಾರ್ಕ್ ಅಲ್ಲಿ ತಾವೆಲ್ಲರೂ ಸೇರ್ಕೊಂಡು ಅಟ್ಲೀಸ್ಟ್ ಎನ್ವೈರನ್ಮೆಂಟ್ ಡೇ, ನಮ್ಮಂತ ಆರ್ಗನೈಸೇಷನ್ಸ್ಗೆ ನೇಚರ್ ಫಸ್ಟ್ ಈಕ್ವಲ್ ಅಂತ ಆರ್ಗನೈಸೇಷನ್ ಭೇಟಿ ಆದ್ರೂ ಕೂಡ ನಾವು 100-200 ಮರಗಳನ್ನು ಉಚಿತವಾಗಿ ಕೊಡ್ತಾ ಇದ್ವಿ. ಹೌದು, ಎವ್ರಿ ಇಯರ್ 1000 plants we plant in various parks. And this year also we are planting in Karnataka University. ಸೊ ಆ ಥರ ಬಂದರು ಅಂದರೆ ನಾವು ಅವ್ರಿಗೆ ವಿಲ್ ಹೆಲ್ಪ್ ಇನ್ ಎವ್ರಿ ಆಸ್ಪೆಕ್ಟ್. ಮುಂಜಾನೆ ವಾಕಿಂಗ್ ಹೋದಾಗ ಅದ್ರ ಜೊತೆ ಅವ್ರು ನೀರು ಹಾಕಿ ಬಂದರೆ, ಇಫ್ ದೇ ಟಾಕ್ ಟು ದ ಪ್ಲಾಂಟ್ಸ್, ದೇ ವಿಲ್ ಡೆಫಿನೆಟ್ಲಿ ಲವ್ ದೆಮ್ ಅಂಡ್ ದೇ ಗ್ರೋ
ಟು ಇಟ್ಸ್ ಫುಲ್ಲೆಸ್ಟ್ ಅಂಡ್ ದೇ ಪ್ರೊವೈಡ್ ಆಕ್ಸಿಜನ್. ಹಾಗೇನೆ ಮಳೆಯನ್ನ ಅವು ಆಹ್ವಾನ ಮಾಡ್ಕೋತವೆ, ಮಾಡಿಕೊಂಡು ತಮ್ಮ ಬೇರುಗಳ ಮುಖಾಂತರ ಭೂಮಿಗೆ ನೀರನ್ನು ಉಣಿಸ್ತವೆ. ಹೀಗಾಗಿ ಭೂಮಿಯಲ್ಲಿ ನೀರಿನ ಮಟ್ಟ ಹೆಚ್ಚುತ್ತೆ. ಹಿರಿಯರಾಗಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನೋಡ್ತೀವಿ. ಹೀಗಾಗಿ ಅವರಿಗೆ ಆಸ್ತಿಯನ್ನೆಲ್ಲ ಮಾಡಲಿಕ್ಕೆ ನೋಡ್ತಾ ಇದ್ವಿ, ಅವ್ರಿಗೆ ಎಷ್ಟೋ ಎಜುಕೇಷನ್ ಖರ್ಚು ಮಾಡ್ತೀವಿ. ಬಟ್ ನಾವೆಲ್ಲರೂ ಅರ್ಥಕೊಳ್ಬೇಕಾದ್ದು ಏನಂತಂದರೆ, ಅವರಿಗೆ ಬದುಕಲಿಕ್ಕೆ ಬೇಸಿಕ್ ಆಗಿ ಬೇಕಾಗಿರುವಂಥ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರವನ್ನೇ ನಾವು ಅವರಿಗೆ ಮುಂದೆ ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ. ಅವರು ಬದುಕಲಿಕ್ಕೆ ಬೇಕಾಗುವಂಥ ವಾತಾವರಣವನ್ನ ನಾವು ಹುಟ್ಟಿ ಹಾಕ್ಲಿಕ್ಕೆ ಕೊಡ್ಲಿಕ್ಕೆ ತಯಾರಿಲ್ಲ, ನಾವು ಆಸ್ತಿ ಮಾಡಲಿಕ್ಕೆ ತಯಾರಿಲ್ಲ. ಸೊ ದಿಸ್ ಇಸ್ ಆಕ್ಚುಲಿ ಎಲ್ಲರೂ ಇದನ್ನ ಅರ್ಥಕೋಬೇಕು. ನೀವು ಆಗ್ಲೇ ಕೇಳಿದ್ರಿ ಮಣ್ಣು ಈ ಗಿಡ ಮರಗಳನ್ನ ಬೆಳೆಯಲಿಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ, ಅದ್ರ ಬಗ್ಗೆ ಹೇಳಿ. ನಿಮಗೊಂದು ಬಹಳ ಆಶ್ಚರ್ಯದ ಸಂಗತಿ ಅಂತಂದ್ರೆ, ಸುಮಾರು 68,000 ಸ್ಪೀಸಸ್ ಆರ್ ನೇಮ್ಡ್ tree species are in India. If you go to any other countries, you will find only say 100-200 species. ಯಾಕಂದ್ರೆ ನಮ್ದು ಸಾಯಿಲ್ ರಿಚ್ನೆಸ್, ಬಯೋಡೈವರ್ಸಿಟಿ, ದೆನ್ ಫ್ಲೋರಾ ಅಂಡ್ ಫೋನಾ ಅಂತೀವಿ. ಈಗ ಅದು ಹಾಳಾಗ್ತಾ ಇರೋದ್ರಿಂದ ಆಲ್ ಗ್ಲೋಬಲಿ 48% ಆಫ್ ದಿ ಬರ್ಡ್ ಸ್ಪೀಸಸ್ ಆರ್ ವ್ಯಾನಿಶ್ಡ್. 80% ಆಫ್ ವೈಲ್ಡ್ ಲೈಫ್ ಇಸ್ ವ್ಯಾನಿಶ್ಡ್. ಅದಕ್ಕೆ ಆ ಬಯೋಡೈವರ್ಸಿಟಿನ ಇನ್ಕ್ರೀಸ್ ಮಾಡದೆ ಹೋದ್ರೆ ನಮ್ಮ ಪಾತ್ರಗಿತ್ತಿಗಳನ್ನ ಕಳ್ಕೊತೀವಿ, ನಮ್ಮ ಹನಿಬೀಜಗಳನ್ನ ಕಳ್ಕೊತೀವಿ, ನಮ್ಮ ವೈಲ್ಡ್ ಅನಿಮಲ್ಸ್ ಕಳ್ಕೊತೀವಿ, ನಮ್ಮ ಬರ್ಡ್ಸ್ನ ಕಳ್ಕೊತೀವಿ. ಯಾವತ್ತು ಎಲ್ಲವನ್ನ ಕಳ್ಕೊತೀವೋ ಅವತ್ತಿಂದ ನಾವು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಸಾಯಿಲ್ ಇಸ್ ದ ಬೇಸಿಕ್ ಫಾರ್ ಎವ್ರಿಥಿಂಗ್. ನಿಜ ಸರ್. ಈ 5G 7G ಅಂತ ಇದ್ರಲ್ಲಿ ನಾವು ಮುಂದೆ ಓಡೋದ್ರಲ್ಲಿ ನೋಡ್ತಿದೀವಿ, ಅದರಿಂದ ಎಷ್ಟು ಬರ್ಡ್ಸ್ ಎಲ್ಲ ಹಾಳಾಗ್ತಿದೆ. ಅದಕ್ಕೊಂದು ಚಿಕ್ಕ ಒಂದು ನೀರಿಡೋದ್ರ ಬಗ್ಗೆನೋ ಅಷ್ಟೊಂದು ಸಿಂಪಲ್ ಕೇರ್ ಕೂಡ ನಾವು ಮಾಡ್ಬೋದು. ಜೊತೆಗೆ ಇವಾಗ ಯುತ್ ಈಗೇನು ನಾವ್ ಎಷ್ಟು ನೋಡಿದೀವೋ ನಮ್ ಚಿಕ್ಕಂದ್ರಿದ್ದಾಗ, ಈಗಿನ ಚಿಲ್ಡ್ರನ್ ಅಷ್ಟು ನೋಡಕ್ ಸಿಗ್ತಿಲ್ಲ. ನಾರ್ಮಲ್ ಹನಿಬಿ ನೋಡಕ್ ಸಿಗ್ತಿಲ್ಲ ಅವ್ರಿಗೆ. ಒಂದ್ ಕಡೆ ಎಲ್ಲೋ ಹೋಗಿ ಅದರದ್ದು ಯಾರೋ ಮಾಡಿದವ್ರ ಕಡೆ ಓ ವಾವ್ ಈ ರೀತಿ ಇರುತ್ತಾ ಅಂತ ನೋಡ್ತಿದ್ದಾರೆ. ಪಾತ್ರಗೀತಿ ನೋಡಿದ್ರೆ ಫುಲ್ ಎಕ್ಸೈಟ್, ಆ ರೀತಿ ಎಲ್ಲ ಆಗ್ತಿದೆ. ಸೊ ಅಷ್ಟೊಂದು ಡಿಮಿನಿಷ್ ಆಗ್ತಾ ಬರ್ತಿದೆ ನೇಚರ್. ಸೊ ಇಟ್ಸ್ ಅ ವೆರಿ ಹೈ ಟೈಮ್ ನೀವು ಹೇಳಿರೋ ಹಾಗೆ. ಜೊತೆಗೆ ಈ ರೀತಿ ಈ ವರ್ಷದ ಒಂದು ಥೀಮ್, ನಾವು ರೆಡ್ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅನ್ನೋದೇನಿದೆ. ಸೊ ಈ ವರ್ಷದಿಂದ ಒಂದು ಚಿಕ್ಕ ಸ್ಟೆಪ್, ಈ ವರ್ಷ ನಾವು ಇಡೀ ವರ್ಷ ಪ್ಲಾಸ್ಟಿಕ್ ನಾನು ಕಡಿಮೆ ಯೂಸ್ ಮಾಡ್ತೀನಿ, ಒಂದೊಂದು ವರ್ಷದಲ್ಲಿ ಒಂದೊಂದು ಗೋಲ್ ತಗೊಂಡು ನಾವು ಮುಂದೆ ಹೋಗೋಣ. ನಮ್ಮ ನೇಚರ್ನ ಇನ್ನೂ ಸ್ವಲ್ಪ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಬೆಳೆಸೋಣ, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಣ. ಅದರಿಂದ ನಾವು ಚೆನ್ನಾಗಿರ್ತೀವಿ, ನಮ್ಮಿಂದ ಅದು ಚೆನ್ನಾಗಿರುತ್ತೆ. ಯಾವ ರೀತಿಯಾಗಿ ಎಷ್ಟು ನಾವು ಎಸೆನ್ಷಿಯಲ್ ಇದೆ ಮೇನ್ ಆಗಿ ನಾವು ನೇಚರ್ಗೆ ಬರೋದನ್ನ, ನಾವು ಕಾಂಟ್ರಿಬ್ಯೂಟ್ ಮಾಡೋದನ್ನ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು.